ಬೆಳಗಾವಿ ಕೋರ್ಟ್ಗೆ ಆಗಮಿಸಿದ್ದಾರೆ ಆರ್ ಅಶೋಕ್, ವಿಜಯೇಂದ್ರ ಮತ್ತು ಬೆಲ್ಲದ್. ಬೆಳಗಾವಿ ಕೋರ್ಟು ಕೇಸನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದೆ. ಹಾಗಾಗಿ ಬೆಳಗಾವಿ ಕೋರ್ಟ್ಗೆ ಈಗ ಆರ್ ಅಶೋಕ್, ವಿಜಯೇಂದ್ರ, ಅರವಿಂದ್ ಬೆಲ್ಲದ್ ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಎಲ್ಲರೂ ಕೂಡ 3 ಗಂಟೆಗೆ ವೆಯ್ಟ್ ಮಾಡ್ತಾ ಇದ್ರು, ಏನು ಆದೇಶ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು ಅಂತ. ಆದರೆ ಅದಕ್ಕೂ ಮುನ್ನ ಬಿಫೋರ್ ಲಂಚ್ ಅವರ್ ನ್ಯಾಯಾಧೀಶರು ಒಂದು ಆರ್ಡರನ್ನು ಪಾಸ್ ಮಾಡಿದ್ದಾರೆ, ಇದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕಳಿಸಿ ಅಂತಂದ್ಬಿಟ್ಟು. ಹಾಗಾಗಿ ಈಗ ಬಹುತೇಕ ಸಿ ಟಿ ರವಿ ಅವರ ಜೊತೆ ಇವರು ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೋತೀನಿ. ಸುಖೇಶ್, ಈಗ ಸ್ಟಿಲ್ ಸಿ ಟಿ ರವಿ ಪೊಲೀಸರ ವಶದಲ್ಲೇ ಇರೋದ್ರಿಂದ ಪೊಲೀಸರ ಸುಪರ್ದಿಯಲ್ಲೇ ಬೆಂಗಳೂರಿಗೆ ಅವರು ಶಿಫ್ಟ್ ಆಗಬೇಕಾಗಿ ಬರುತ್ತೆ. BJP ನಾಯಕರೆಲ್ಲ ಬಂದಿದ್ದಾರಲ್ಲ ಕೋರ್ಟ್ಗೆ, ಅವ್ರು ಏನು ಮಾಡ್ತಾರೆ, ಮುಂದೇನು ಅಂತ? ಅರವಿಂದ್, ಈಗ ಕಡೆಗಳಿಗೆಯಲ್ಲಿ ಮಾಹಿತಿ ಬರ್ತಾ ಇದ್ದಂತೆ ಇದ್ರೆ BJP ನಾಯಕರು ಪ್ರತಿಭಟನೆಯನ್ನು ಮುಗಿಸಿ ಅವರು ಭೋಜನಕ್ಕೆ ಅಂತ ತೆರಳಿದ್ರು. ಆದರೆ ಅವರು ಹೋಗ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಬರುತ್ತೆ 3 ಗಂಟೆಗೆಲ್ಲ ಈಗಲೇ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ತಕ್ಷಣ ಇಲ್ಲಿಗೆ ಬಂದಿದ್ದಾರೆ ಎಲ್ಲರೂ ಕೂಡ. ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, BJP ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಸೇರಿದಂತೆ ಎಲ್ಲ ನಾಯಕರುಗಳು ಈಗ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗ್ತಾ ಇದೆ. ಟೈಟ್ ಸೆಕ್ಯೂರಿಟಿಯಲ್ಲಿ ಅವ್ರನ್ನ ತಕ್ಷಣಕ್ಕೆ, ಯಾಕಂದರೆ ನ್ಯಾಯಾಧೀಶರು ಸೂಚನೆ ನೀಡಿದ ರೀತಿಯಲ್ಲಿ ತಕ್ಷಣಕ್ಕೆ ಅವ್ರನ್ನ ಕರೆದುಕೊಂಡು ಹೋಗಬೇಕು. ಅಂದರೆ ಏನು ಟ್ರಾವೆಲ್ ಮಾಡುವ ಅವಧಿಯನ್ನು ಹೊರತುಪಡಿಸಿ ಎಲ್ಲೂ ಕೂಡ ತಡ ಮಾಡಬಾರ್ದು, ತಕ್ಷಣವೇ ಅವ್ರನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಸೂಚನೆ ಕೊಟ್ಟಿರೋದ್ರಿಂದ ಸಹಜವಾಗಿ ಹೊರಡಬೇಕಾಗುತ್ತೆ ತಕ್ಷಣಕ್ಕೆ. BJP ನಾಯಕರುಗಳು ಜೊತೆಗೆ ಹೊರಡ್ತಾರಾ ಅಥವಾ ಪ್ರತ್ಯೇಕವಾಗಿ ಹೊರಡ್ತಾರ ಅನ್ನೋದು ಅನಂತರ ಗೊತ್ತಾಗುತ್ತೆ. ಆದರೆ ಈಗ ತಕ್ಷಣಕ್ಕೆ BJP ನಾಯಕರುಗಳು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿನ ಎಲ್ಲ ಪ್ರೊಸೀಜರ್ಗಳು ಮುಗಿತಾ ಇರ್ತದಂತೆ ನೇರವಾಗಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸಿ ಟಿ ರವಿ ಅವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಬೆಂಗಳೂರಿನ ಕಡೆಗೆ ಹೊರಡುತ್ತೆ ಸಿ ಟಿ ಅವ್ರನ್ನ ಕರೆದುಕೊಂಡಂಥ ಪೊಲೀಸರ ಒಂದು ಟೈಟ್ ಸೆಕ್ಯೂರಿಟಿ ಇಲ್ಲಿಂದ ಕೆಲವೇ ಕ್ಷಣದಲ್ಲಿ ಹೊರಡಲಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ತಕ್ಷಣಕ್ಕೆ ಶಿಫ್ಟ್ ಮಾಡಿ ಅಂತ ಹೇಳಿರೋದ್ರಿಂದ ಪೊಲೀಸರು ಕೂಡ ಲೇಟ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಸಿ ಟಿ ರವಿ ಅವರನ್ನು ಈಗ ಇಮಿಡಿಯೇಟಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬೆಂಗಳೂರು ಕರ್ಕೊಂಬರ್ತಾರೆ. ಒಂದು ವೇಳೆ ಕೋರ್ಟ್ನ ಅವಧಿ ಮುಕ್ತಾಯವಾದರೂ ಅವರ ಮನೆಗೆ ಕರ್ಕೊಂಡೋಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೋದು.